NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮತದಾರರ ಹಕ್ಕು ರಕ್ಷಣೆಗೆ ವಿಶೇಷ ಸಭೆ, ಸಿದ್ದಣ್ಣ ಆಗ್ರಹ. ಮತದಾರರ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ತಕ್ಷಣ ವಿಶೇಷ ಸಭೆ, ಗ್ರಾಮ ಸಭೆ, ವಾರ್ಡ್ ಸಭೆಗಳನ್ನು ನಡೆಸಿ ಅರ್ಹರ ಪಟ್ಟಿಯನ್ನು ಅಂತಿಮಗೊಳಿಸಬೇಕೆಂದು ಸಿದ್ದಣ್ಣ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಲ್ಪ್ ಡೆಸ್ಕ್ ವಾಸ ದೃಢೀಕರಣ ಪ್ರಮಾಣ ಪತ್ರ ಹಾಗೂ ಸ್ಮಾರ್ಟ್ ಕಾರ್ಡ್ ಕ್ರಮಗಳು ಸ್ವಾಗತಾರ್ಹವಾದರೂ ಅನುಷ್ಠಾನ ಸ್ಪಷ್ಟತೆ ಇಲ್ಲ ಎಂದರು. ದಾಖಲೆಗಳಿಲ್ಲದ ಅರ್ಹರನ್ನು ಗುರುತಿಸಿ ಸ್ಥಳದಲ್ಲಿ ವಾಸ ದೃಢೀಕರಣ ನೀಡಿ ಪಟ್ಟಿಯನ್ನು ಸಾರ್ವಜನಿಕವಾಗಿ ಪರಿಶೀಲಿಸಿ ತಿದ್ದುಪಡಿ ಮಾಡಬೇಕು. ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಹೆಲ್ಪ್ ಡೆಸ್ಕ್ ಮುಂದುವರಿಸಬೇಕು ಎಂದರು. ಸಭೆಗಳು ನಡೆಯದಿದ್ದರೆ ಲಕ್ಷಾಂತರ ಮತದಾರರು ವಂಚಿತರಾಗುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಂತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ಬಳಸಬಾರದೆಂದರು. ಮೇಲ್ಮನವಿಗೆ ಕನಿಷ್ಠ 6 ತಿಂಗಳು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಜೂನ್ 30ರಿಂದ SIR ವಿರೋಧಿಸಿ ಕಪ್ಪು ಬಟ್ಟೆ ಧರಿಸಿ ಶಾಂತಿಯುತ ಪ್ರತಿಭಟನೆಗೆ ಕರೆ ನೀಡಿದರು. ನಮ್ಮ ಗ್ರಾಮ ನಮ್ಮ ಏರಿಯಾ ಜವಾಬ್ದಾರಿ ಘೋಷಣೆಯೊಂದಿಗೆ ಮತ ಕಾವಲು ಸಮಿತಿಗಳನ್ನು ರಚಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಜಿ ಪ್ರವೀಣ್ ರಾಜ್, ಜಿಲ್ಲಾ ವರದಿಗಾರರು, ಬಳ್ಳಾರಿ. ನಮ್ಮ ಜನರಲ್ಲಿ ಕೇಳೋದೇನೆಂದ್ರೆ, ಸಾಮಾನ್ಯ ಜನರು ಇಲ್ಲಿ ಮೋಸ ಹೋಗ್ತಾ ಇದ್ರು ಅಂದ್ರೆ, ದಾಖಲಾತಿ 11 ಕಾಲಂನಲ್ಲಿ ದಾಖಲಾತಿ ಕೊಡೋದ್ರಲ್ಲಿ ನಾವು ಸೋಲ್ತಾ ಇದೀವಿ. 11 ದಾಖಲಾತಿಗಳನ್ನ ನಮ್ಮ ಆಯಾಯ ವಾರ್ಡ್ಗಳಲ್ಲಿ, ನಮ್ಮ ಎಲ್ಲೆಲ್ಲಿ ಅನುಕೂಲ ಇದೆ, ನಮ್ಮ ರೈತರಿಗೆ ಎಲ್ಲೆಲ್ಲಿ ರೈತ ಸಂಘ ಇದೆ ಅಲ್ಲೆಲ್ಲಿ ಆ ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಇದನ್ನ ಕೊಟ್ಟು ಆ ದಾಖಲಾತಿಗಳನ್ನ ಪ್ರತಿ ಒಂದು ಓಟು ಕೂಡ ಹೋಗ್ಬಾರ್ದು. ಈ ಪ್ರಜೆ ಏನು ಎರಡನೇ ಪ್ರಜೆ ಆಗ್ಬಾರ್ದು. ಈ ದೇಶದಲ್ಲಿ ಪ್ರತಿ ಒಬ್ಬ ಓಟು ಹಕ್ಕು ಇರಬೇಕಾಗುತ್ತೆ. ಈ ದೇಶ ನಿರ್ಣಯ ಆಗ್ಬೇಕಾದ್ರೆ ಓಟು ಹಕ್ಕು ಬೇಕೇ ಬೇಕು. ಅದನ್ನ ಕಳ್ಕೋಬಾರ್ದು ಅಂತ ಹೇಳಿ ಸಾಮಾನ್ಯ ಜನರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಜಾಗೃತಿ ಆಗಿ ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ಮನೆಗೆ ಬಂದಾಗ, ನಿಮ್ಮ ವಾರ್ಡಿಗೆ ಬಂದಾಗ ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೋಬೇಕು. ನಮ್ಮ ಓಟು ಐತೋ ಇಲ್ಲಂತ ಕೂಡ ತಿಳ್ಕೋಬೇಕಂತೇಳಿ ಅವರಲ್ಲಿ ನಮ್ಮ ಜನರಲ್ಲಿ ಮನವಿಯನ್ನು ಮಾಡ್ತಾ, ಅದು ಬಡವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಪಸಂಖ್ಯಾತರು, ಬಡವರು ದಾಖಲಾತಿ ನಮ್ಗೆ ಊಟ ಬೇಕಿಲ್ಲ, ಯಾಕೆ ನಿಮಗೆ ಸಂಬಂಧ ಇಲ್ಲ ಅಂತ ಬಹಳ ಜನ ಹೇಳ್ಕೊಂತಾರೆ. ದಾಖಲಾತಿ ಸಿರುಗುಪ್ಪಕ್ಕೆ ಹೋಗಿ ಆಯಾ ತಾಲೂಕಲ್ಲಿ ಕೊಡಬೇಕಾಗುತ್ತೆ. ಆ ದಾಖಲಾತಿ ಕೊಡೋದನ್ನ ನಮ್ಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದ.